Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನಿವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಇವತ್ತೊಂದು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಇದು ತುಂಬ ಸಾಮಾನ್ಯವಾಗಿ ಕಾಮನ್ ಆಗಿ ಎಲ್ಲರೂ ಫೇಸ್ ಮಾಡುವಂಥ ಸಮಸ್ಯೆ ಇದು. ಸೊ ಹಾಗಾಗಿ ಈ ಬೇಸಿಸ್ ಮೇಲೆ ನಿಮ್ಮ ಹತ್ರ ಒಂದು ಹೋಮ್ ರೆಮಿಡಿ ಟಿಪ್ನ ಶೇರ್ ಮಾಡೋಣ ಅಂತ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡಿದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಏನಪ್ಪ ಇವತ್ತಿನ ವಿಡಿಯೋ ಅಂತಂದರೆ, ಎಸ್ ಅಫ್ಕೋರ್ಸ್ ಸೊ ಎಷ್ಟೊಂದು ಜನ ಅನಿಮಿಕ್ ಆಗಿ ಇರ್ತಾರೆ. ಆ್ಯಂಡ್ ಅವರೆಷ್ಟೇ ಏನೇ ಮೆಡಿಸನ್ಸ್ ತೊಗೊಂಡ್ರೆ ಮಾತ್ರ ಅವ್ರಿಗೆ ಬ್ಲಡ್ ಚೆನ್ನಾಗಿ ಫ್ಲೋ ಆಗೋದಾಗಿರ್ಬೋದು, ಅಥವಾ ಮಂತ್ಲಿ ಪೀರಿಯಡ್ಸ್ ಕರೆಕ್ಟಾಗಿ ಆಗಿರೋದಾಗಿರ್ಬೋದು. ಸೊ ಇಲ್ಲ ಅಂತಂದರೆ ನಮಗೆ ಬ್ಲಡ್ ಇಲ್ಲ ಅಂತಂದರೆ ನಮಗೆ ತುಂಬ ಕಡಿಮೆ ಬ್ಲಡ್ ಇದ್ದರೆ ಮೈಯಲ್ಲಿ ನಮಗೆ ಸುಸ್ತಾಗೋದು, ಆ್ಯಂಡ್ ನಾವು ಎಷ್ಟೇ ಊಟ ಮಾಡಿದ್ರೂ ನಮಗೆ ಸುಸ್ತಾಗೋದು ಅನಿಸುತ್ತೆ. ನಮ್ಗೆ ಏನೇ ಕೆಲಸ ಮಾಡೋದಕ್ಕೆ ಎನರ್ಜಿ ಇರೋದಿಲ್ಲ, ಇಂಟ್ರೆಸ್ಟ್ ಇರೋಲ್ಲ ಯಾವುದ್ರೂ. ಸೊ ಒಂದಷ್ಟು ಸಮಸ್ಯೆನ ಫೇಸ್ ಮಾಡ್ತಿರ್ತಾರಲ್ಲ, ಸೊ ಅಂಥವ್ರಿಗೆ ಇವತ್ತೊಂದು ಹೋಮ್ ರೆಮಿಡಿ ಇದೆ. ಏನಪ್ಪ ಅದು ಅಂತಂದರೆ, ಮಿನಿಮಲ್ ವೆಜಿಟೇಬಲ್ಸ್ ಇದ್ದರೆ ಸಾಕು, ಆರಾಮಾಗಿ ನಾವು ಇದನ್ನು ಜ್ಯೂಸನ್ನ ಮಾಡ್ಕೊಂಡು ಕುಡಿಬೋದು. ಏನೆಲ್ಲ ಬೇಕು ಅಂತಂದರೆ, ಕ್ಯಾರೆಟ್ ಬೇಕಾಗುತ್ತೆ, ಬೀಟ್ರೂಟ್ ಬೇಕಾಗುತ್ತೆ, ಆ್ಯಂಡ್ ದಾಳಿಂಬೆ ಬೇಕಾಗುತ್ತೆ, ಮತ್ತು ಡೇಟ್ಸ್ ಬೇಕಾಗುತ್ತೆ. ಸೊ ಇಷ್ಟೇ ಸಾಕು, ಆರಾಮಾಗಿ ನಾವು ಮನೇಲಿ ಮಾಡ್ಕೋಬೋದು. ನೀವು ಬೇಕಾದರೆ ಹಾಫ್ ಬೀಟ್ರೂಟ್ನ ತೊಗೊಳ್ಳಿ, ಒಂದು ಕ್ಯಾರೆಟ್ನ ತೊಗೊಳ್ಳಿ, ಆ್ಯಂಡ್ ಸ್ವಲ್ಪ ದಾಳಿಂಬೆನ ತೊಗೊಳ್ಳಿ, 2 ಡೇಟ್ಸ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನು ಸೋದಿಸ್ಕೊಂಡು ಆ ಜ್ಯೂಸನ್ನ ಕುಡಿಯೋದ್ರಿಂದ ನಮ್ಮ ಬಾಡಿಗೆ ಏನು ಬೇಕು, ಬ್ಲಡ್ ಉತ್ಪತ್ತಿ ಆಗೋದಕ್ಕಾಗಿರಲಿ ನ್ಯಾಚುರಲ್ ಆಗಿ, ಆ್ಯಂಡ್ ನಮಗೆ ಎನರ್ಜಿ ಬರೋದಕ್ಕಾಗಿರಲಿ, ನಾವು ನಮ್ಮ ಆ್ಯಕ್ಟಿವಿಟೀಸ್ನ ತುಂಬ ನಾವು ಎಲ್ಲೂ ಟಯರ್ಡ್ ಆಗ್ದಿರ ನಮ್ಮ ಆ್ಯಕ್ಟಿವಿಟೀಸ್ ಚೆನ್ನಾಗಿ ನಾವು ಕೆಲಸ ಮಾಡೋದಾಗಿರಲಿ, ಪ್ರೊಡಕ್ಟಿವ್ ಆಗಿರೋದಾಗಿರಲಿ, ಸೊ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಎನರ್ಜಿ ಆಗಿರೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನ್ಯಾಚುರಲಾಗಿ ಬ್ಲಡ್ ಬರೋದಕ್ಕೆ ಬಾಡಿಲಿ ಉತ್ಪತ್ತಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸರಿನಾ? ಇದು ಸಿಕ್ಕಾಪಟ್ಟೆ ಈಸಿ, ಆರಾಮಾಗಿ ನಾವು ಮಾಡ್ಕೋಬೋದು. ಇದನ್ನು ಸ್ಟೋರ್ ಮಾಡ್ಕೋಬೋದಾ? ಬೇಡ, ಇನ್ಸ್ಟೆಂಟಾಗಿ ಮಾಡ್ಕೊಳ್ಳಿ. ಸ್ಟೋರೆಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಚೆನ್ನಾಗಿರೋದಿಲ್ಲ. ಸೊ ಇನ್ಸ್ಟೆಂಟಾಗಿ ಮಾಡ್ಕೊಂಡು ಕುಡಿದಾಗ ಅದು ಫ್ರೆಶ್ನೆಸ್ ಆಗಿರ್ಬೋದು, ಆ್ಯಂಡ್ ಫ್ರೆಶ್ ಆಗಿರುತ್ತಲ್ಲ, ಸೊ ಆವಾಗ ನಾವು ಇಂಟೇಕ್ ಮಾಡಿದಾಗ ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ನಮಗೂ. ಅದನ್ನ ಸ್ಟೋರೆಲ್ಲ ಮಾಡ್ಕೊಂಡು ಕುಡಿದ್ರೆ ಒಂಥರ ಒನ್ ಡೇ ಆಗಿದ ತಕ್ಷಣ ಅದೆಲ್ಲ ಒಂಥರ ಆಗೋಗುತ್ತೆ. ಸೊ ಬೇಡ, ಸ್ಟೋರೆಲ್ಲ ಮಾಡ್ಕೊಂಡು ಕುಡಿಬೇಡಿ. ಆ್ಯಂಡ್ ಕೆಲವರು ಐಸ್ ಕ್ಯೂಬ್ ಮಾಡಿ ಕುಡಿಬೋದಾ ಅಂತ ಹೇಳ್ತಾರೆ. ಸೊ ಐಸ್ ಕ್ಯೂಬೂ ಬೇಡ. ಸೊ ಇನ್ಸ್ಟೆಂಟಾಗಿ ನಾವು ಆರಾಮಾಗಿ ಮನೇಲಿ ಮಾಡಿಕೊಂಡು ಕುಡಿಬೋದು. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಕುಡಿದ್ರೆ ಇನ್ನೂ ಜಾಸ್ತಿ ಸಿಕ್ಕಾಪಟ್ಟೆ ಎಫೆಕ್ಟಿವ್. ಇಲ್ಲ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದಕ್ಕಾಗಲ್ಲ ಅಂತಂದರೆ ಇನ್ ಬಿಟ್ವೀನ್ 11 o'clock ಆಗಿರ್ಬೋದು, ಅಥವಾ ಸಾಯಂಕಾಲ ಆಗಿರ್ಬೋದು. ಸೊ ಈ ಟೈಮಲ್ಲಿ ತೊಗೊಳೋದ್ರಿಂದನೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನ್ಯಾಚುರಲ್ ಆಗೂ ಇರುತ್ತೆ, ಏನೂ ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ಇಟ್ಸ್ ನಥಿಂಗ್ ಹಾರ್ಮ್. ಆ್ಯಂಡ್ ನಮ್ಮ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿ ಇಟ್ಕೊಳ್ಳೋದು ಕೂಡ ಹೆಲ್ಪ್ ಮಾಡುತ್ತೆ. ನಮ್ಮ ಕ್ಯಾರೆಟ್ ಆ್ಯಂಡ್ ಬೀಟ್ರೂಟಲ್ಲೂ ಅಷ್ಟೇ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಕ್ಲಿಯರ್ ಆಗಿರುತ್ತೆ, ಸ್ಪೆಷಲಿ ಫೇಸ್ ಸ್ಕಿನ್ನು ತುಂಬ ಕ್ಲಿಯರ್ ಆಗಿರುತ್ತೆ. ಸೊ ಇದನ್ನು ಟ್ರೈ ಮಾಡಿ, 100% ವರ್ಕೌಟ್ ಆಗುತ್ತೆ. ಸರಿನಾ? ಐ ನೋ ಸ್ವಲ್ಪ ಜನ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಿರ್ತಾರೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಅವ್ರು ಮೆಡಿಸನ್ಸ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ತಾರೆ, ಒಂದು 6 months ಟಾನಿಕ್ ಬರೆದು ಕೊಟ್ಟಿರ್ತಾರೆ, ಮೆಡಿಸಿನ್ಸ್ ಟಾನಿಕ್ಕು. ಅದನ್ನು ಅದನ್ನು ತೊಗೊಳ್ತಿರ್ಬೇಕಾದ್ರೆ ಅವ್ರಿಗೇನು ಅನಿಸೋದಿಲ್ಲ. ಒನ್ಸ್ ಅದನ್ನು ಸ್ಟಾಪ್ ಮಾಡಿದ ತಕ್ಷಣ ಇನ್ನೂ ಅವ್ರಿಗೆ ಅದನ್ನು ಅನೆಮಿಕ್ ಆಗಿರ್ಬೋದು, ಬ್ಲಡ್ ಕಡಿಮೆ ಇರೋದಾಗಿರ್ಬೋದು, ಸೊ ಇದನ್ನೆಲ್ಲನೂ ಫೇಸ್ ಮಾಡ್ತಿರ್ತಾರೆ. ನಾನು ಮೆಡಿಸಿನ್ಸ್ ತೊಗೊಳ್ಳೇಬಾರ್ದು ಅಂತ ಹೇಳ್ತಾ ಇಲ್ಲ. ಸೊ ಮೆಡಿಸಿನ್ಸ್ ಜೊತೆಗೆ ಇದನ್ನು ತೊಗೊಳ್ಳಿ. ಸೊ ಮೆಡಿಸಿನ್ಸ್ನ ತೊಗೊಳ್ಳೋದನ್ನು ಕಡಿಮೆ ಮಾಡಿ, ಸೊ ನ್ಯಾಚುರಲ್ ಆಗಿರೋ ನಮ್ಮ ದೇಹಕ್ಕೆ ಏನು ಬೇಕು ನ್ಯಾಚುರಲ್ ಆಗಿರೋವಂಥ ಇಂಟೇಕ್ನ ಮಾಡೋದಕ್ಕೆ, ಜಾಸ್ತಿ ಕನ್ಸ್ಯೂಮ್ ಮಾಡೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ಮೆಡಿಸನ್ಸ್ ಆಲ್ವೇಸ್ ಇಟ್ಸ್ ಸೈಡ್ ಎಫೆಕ್ಟ್ಸ್. ಇವಾಗಿಲ್ಲ ಅಂತಂದರೂ ಆಮೇಲೆ ಸೈಡ್ ಎಫೆಕ್ಟ್ಸ್ ಕೊಡುತ್ತೆ. ಸೊ ಹಾಗಾಗಿ ನ್ಯಾಚುರಲ್ ಇರೋದ ಕಡೆ ನಮ್ಗೆ ಯಾವುದು ನ್ಯಾಚುರಲ್ ಆಗಿ ನಮ್ಮ ಬಾಡಿಗೆ ತುಂಬ ಸೂಟ್ ಆಗುತ್ತೆ, ಎಲ್ಲಿ ಹಾರ್ಮ್ ಮಾಡೋದು, ಸೊ ಅದರಲ್ಲೇ ಟ್ರೈ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಏನು ಸಮಸ್ಯೆನೂ ಇರೋದಿಲ್ಲ. ಓಕೆನಾ? ಸೊ ಇದನ್ನು ಟ್ರೈ ಮಾಡಿ. ಆ್ಯಂಡ್ ನಿಮಗೆ ಯೂಸ್ಫುಲ್ ಆದರೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ, ಹೆಲ್ಪ್ಫುಲ್ ಆಗುತ್ತೆ ಬೇರೆಯವ್ರಿಗೂ ಕೂಡ ಅಂತ ಹೇಳ್ತಾ, ಸೊ ಅಷ್ಟೇ ಗೈಸ್, ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಈ ವಿಡಿಯೋ ಇಲ್ಲಿಗೆ ಅನ್ನಿಸ್ತಾ, ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ and bless me and signing off. Bye bye.